ಇರಾನ್ನಿಂದ ಹೈಟೆಕ್ ಸಜಿಲ್ ಕ್ಷಿಪಣಿ ಪ್ರಯೋಗ, ಆಕಾಶದಲ್ಲಿ ಪಥ ಬದಲಿಸುವ ಡ್ಯಾನ್ಸಿಂಗ್ ಮಿಸೈಲ್. 18 ಮೀಟರ್ ಹೈಟ್, 23,000 ಕೆಜಿ ವೇಟ್, 700 ಕೆಜಿ ವಾರ್ ಹೆಡ್ ಹೊತ್ತು ಸಾಗುವ ಕೆಪಾಸಿಟಿ. ಕೇವಲ 5 ರಿಂದ 10 ನಿಮಿಷದಲ್ಲಿ ಲಾಂಚ್ಗೆ ರೆಡಿಯಾಗುವ ಡೇಂಜರಸ್ ರಾಕೆಟ್. ಹೌದು, ಇರಾನ್ ಮತ್ತು ಅಮೆರಿಕ ಬ್ಯಾಕ್ ಮಾಡಿರೋ ಇಸ್ರೇಲ್ ನಡುವಿನ ಯುದ್ಧ ಈಗ 17 ದಿನಗಳನ್ನು ಕಂಪ್ಲೀಟ್ ಮಾಡಿದೆ. ಈ ಶಾರ್ಟ್ ಪೀರಿಯಡ್ನಲ್ಲಿ ಇರಾನ್ ಆಪರೇಷನ್ ಟ್ರೂ ಪ್ರಾಮಿಸ್ ಮೂಲಕ ಬರೋಬ್ಬರಿ 54 ಬಾರಿ ಮಿಸೈಲ್ಸ್ ಲಾಂಚ್ ಮಾಡಿದೆ. ಆದರೆ ಈ 54ನೇ ವೇವ್ನಲ್ಲಿ ಬಂದಿದ್ದು ಮಾತ್ರ ಇಸ್ರೇಲ್ನ ನಿದ್ದೆ ಕೆಡಿಸಿರೋ ನರ್ತಿಸುವ ಸೆಜಲ್ ಮಿಸೈಲ್. ಇದು ಟೇಲ್ ಅವೀವ್ ಮತ್ತು ಬೀರ್ ಶೆರಾದಲ್ಲಿರೋ ಇಸ್ರೇಲ್ನ ಇಂಟೆಲಿಜೆನ್ಸ್ ಮತ್ತು ಮಿಲಿಟರಿ ಕಮಾಂಡ್ ಬಿಲ್ಡಿಂಗ್ಗಳನ್ನೇ ಟಾರ್ಗೆಟ್ ಮಾಡಿತ್ತು. ಅಮೆರಿಕನ್ ಅಧಿಕಾರಿಯೊಬ್ಬರ ವಿಲ್ಲಾ ಹತ್ತಿರವೂ ಇದರ ಸ್ಲಿಂಟರ್ಸ್ ಬಿದ್ದಿದ್ದು ಕನಿಷ್ಠ 3 ಇಂಜುರಿಯಾಗಿದ್ದಾರೆ. ರಕ್ಷಣೆಯ ಕವಚ ಅಂದುಕೊಂಡಿದ್ದ ಐರನ್ ಡೋಮ್ ಈ ಮಿಸೈಲ್ನ ಸ್ಟ್ರಿಂಗ್ ನೋಡಿ ಕಂಪ್ಲೀಟ್ ಆಗಿ ಕನ್ಫ್ಯೂಸ್ ಆಗಿದೆ. ಅಷ್ಟಕ್ಕೂ ಈ ಸಜಿಲ್ ಕ್ಷಿಪಣಿ ಯಾಕೆ ಇಷ್ಟು ಸ್ಪೆಷಲ್ ಅಂದ್ರೆ, ಇದನ್ನ ಒಂದು ಸೈಲೆಂಟ್ ಕಿಲ್ಲರ್ ಅಂದರೂ ತಪ್ಪಲ್ಲ. 1990ರ ದಶಕದಲ್ಲಿ ಇರಾನ್ ಇದನ್ನ ಸೀಕ್ರೆಟ್ ಆಗಿ ಡೆವಲಪ್ ಮಾಡೋಕೆ ಶುರು ಮಾಡಿತ್ತು. 2008ರಲ್ಲಿ ಮೊದಲ ಬಾರಿ ಟೆಸ್ಟ್ ಮಾಡಿದ್ದ ಇರಾನ್ ಅಂದಿನಿಂದ ಸೈಲೆಂಟ್ ಆಗಿಯೇ ಇದನ್ನ ಅಪ್ಗ್ರೇಡ್ ಮಾಡುತ್ತಾ ಬಂದಿದೆ. ಇನ್ನು ಬರೋಬ್ಬರಿ 4 ಫ್ಲೋರ್ ಬಿಲ್ಡಿಂಗ್ ಅಷ್ಟು ಎತ್ತರವಿದೆ. ಇದರ ಸ್ಪೀಡ್ ಎಷ್ಟಿದೆ ಅಂದ್ರೆ, ನೀವು ಒಂದು ಕಪ್ ಟೀ ಮಾಡಿ ಕುಡಿಯೋ ಅಷ್ಟರಲ್ಲಿ ಟೆಹರಾನ್ನಿಂದ ಹಾರಿದ ಮಿಸೈಲ್ ಟೆಲ್ ಅವೀವ್ ತಲುಪಿರುತ್ತೆ. ಅಂದ್ರೆ ಶತ್ರುಗಳಿಗೆ ಅಲರ್ಟ್ ಆಗೋಕೆ ಚಾನ್ಸೇ ಕೊಡಲ್ಲ ಈ ಸಜಲ್. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಇದರ ಸಾಲಿಡ್ ಫ್ಯೂಯಲ್ ಟೆಕ್ನಾಲಜಿ. ಓಲ್ಡ್ ಮಾಡೆಲ್ ಮಿಸೈಲ್ಗಳನ್ನು ಲಾಂಚ್ ಮಾಡಕ್ಕೆ ಗಂಟೆಗಟ್ಟಲೆ ಪ್ರಿಪರೇಷನ್ ಬೇಕಾಗಿತ್ತು. ಆದರೆ ಈ ಸಜಲ್ ಮಿಸೈಲ್ ಅನ್ನ ಜಸ್ಟ್ 5 ನಿಮಿಷದಲ್ಲಿ ಲಾಂಚ್ ಮಾಡಬಹುದು. ಇದಕ್ಕಿಂತ ಮೀರಿದ್ದು ಅಂದ್ರೆ ಇದು ಗಾಳಿಯಲ್ಲಿ ಒಬ್ಬ ನೃತ್ಯ ಪಟುವಿನಂತೆ ಬೇಕಾದ ಹಾಗೆ ಶೇಪ್ ಚೇಂಜ್ ಮಾಡುತ್ತಾ ಹೋಗುತ್ತೆ. ಕ್ರಿಕೆಟ್ನಲ್ಲಿ ಸಡನ್ ಆಗಿ ಸ್ಟಿಂಗ್ ಆಗೋ ಬಾಲ್ ರೀತಿ ಇದು ತನ್ನ ಪಾತ್ ಅನ್ನ ಚೇಂಜ್ ಮಾಡೋದ್ರಿಂದ ಇಸ್ರೇಲ್ನ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಇದನ್ನ ಹೊಡೆದುರುಳಿಸೋದು ಇಂಪಾಸಿಬಲ್ ಅನಿಸ್ತಿದೆ. ಇದರ ಮೇಲೆ ಆಂಟಿ ರೆಡಾರ್ ಕೋಟಿಂಗ್ ಕೂಡ ಇರೋದ್ರಿಂದ ಇದು ಆಲ್ಮೋಸ್ಟ್ ಇನ್ವಿಸಿಬಲ್ ಆಗಿದೆ. ಆದರೆ ಸೈನ್ಸ್ ಮತ್ತು ವಾರ್ ಅಬ್ಬರದ ನಡುವೆ ಸಫರ್ ಆಗ್ತಿರೋದು ಮಾತ್ರ ಏನೂ ತಪ್ಪಿ ಮಾಡದ ಸಾಮಾನ್ಯ ಜನ. ಮಧ್ಯರಾತ್ರಿ ಸೈರನ್ ಸೌಂಡ್ ಕೇಳಿದ ತಕ್ಷಣ ಪೇರೆಂಟ್ಸ್ ತಮ್ಮ ಮಕ್ಕಳನ್ನ ಎತ್ತಿಕೊಂಡು ಬಂಕರ್ಸ್ ಕಡೆ ಓಡೋ ಆ ಸೀನ್ ಎಂಥವರ ಕಣ್ಣಲ್ಲೂ ನೀರು ತರಿಸುತ್ತೆ. ಮಿಲಿಟರಿ ಅಟ್ಯಾಕ್ ಆಗೋದ್ರಿಂದ ಶಾಲೆಗಳು, ಆಸ್ಪತ್ರೆಗಳು ಕೂಡ ಎಫೆಕ್ಟ್ ಆಗ್ತಿವೆ. ಈ ವಾರ್ನಲ್ಲಿ ಈಗಾಗಲೇ 2,000ಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ. ಇರಾನ್ ಸದ್ಯಕ್ಕಂತೂ ಸೀಸ್ ಫೈರ್ ರಿಜೆಕ್ಟ್ ಮಾಡಿರೋದ್ರಿಂದ ಸಿಚುವೇಶನ್ ಕಂಟ್ರೋಲ್ ತಪ್ಪಿ ಹೋಗ್ತಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ನರ್ತಿಸುವ ಕ್ಷಿಪಣಿ ಕೇವಲ ಇಸ್ರೇಲ್ ಮೇಲೆ ದಾಳಿ ಮಾಡ್ತಿಲ್ಲ, ಬದಲಾಗಿ ನಮ್ಮೆಲ್ಲರ ಎಕನಾಮಿ ಮೇಲೂ ಅಟ್ಯಾಕ್ ಮಾಡ್ತಿದೆ. ಯುದ್ಧ ಹೀಗೆ ಕಂಟಿನ್ಯೂ ಆದರೆ ಕ್ರೂಡ್ ಆಯಿಲ್ ದರ ಜಾಸ್ತಿಯಾಗಿ ಪೆಟ್ರೋಲ್, ಗ್ಯಾಸ್ ಎಲ್ಲವೂ ದುಬಾರಿ ಆಗೋದು ಗ್ಯಾರಂಟಿ. ಹಿಸ್ಟರಿ ನಮಗೆ ಒಂದು ಮಾತು ಹೇಳಿಕೊಟ್ಟಿದೆ, ಯುದ್ಧವನ್ನ ಯಾವತ್ತೂ ಟೆಕ್ನಾಲಜಿಯಿಂದ ಮುಗಿಸೋಕೆ ಆಗಲ್ಲ. ಅದು ಎಂಡ್ ಆಗೋದು ಕೇವಲ ಟೇಬಲ್ ಟಾಕ್ನಿಂದ ಮಾತ್ರ. ಈ ಸಜಲ್ ಮಿಸೈಲ್ ನರ್ತಿಸೋದು ನಿಲ್ಲಿಸಿ ಶಾಂತಿಯ ಮಾತುಕತೆ ಶುರುವಾಗಲಿ ಅನ್ನೋದೇ ಎಲ್ಲರ ಆಶಯವಾಗಿದೆ.